ಜಟಕ ಬಂಡಿ. ಈಗ ನಾನು ಏನ್ ಮಾಡ್ಬೇಕಮ್ಮ? ನನಗೆ ಯಾವ್ದಾದ್ರು ಆಶ್ರಮದಲ್ಲಿ ಜಾಗ ಕೊಡ್ತೀನಿ ಮೇಡಮ್. ನನ್ನ ಜೀವನ ನಾನು ಉಳಿಸ್ಕೊತೀನಿ. ನನ್ನ ಕೈಲಾಗಲ್ಲ. ಇವರು ಬೇಡವಾ? ನನಗೆ ಯಾರು ಬೇಡ ಮೇಡಮ್. ನನಗೆ 2 ತಿಂಗಳಿಂದ ಒಂದ್ಸತಿ ಊಟಕ್ಕೂ ಗತಿ ಇಲ್ಲ ಮೇಡಮ್. 2 ತಿಂಗಳಿಂದ ಅವ್ರು ನೋಡ್ಕೋತಾರೆ ಅಂತೀರಿ? ಅವ್ರ ಮನೇಲಿ ಇದ್ದೀರಿ ಮೇಡಮ್. ಗತಿ ಇಲ್ಲ ಅಂತೀರಿ? ಬೆಂಗಳೂರಿಂದ ಹೋಗಿ ಸ್ವಲ್ಪ ದಿನ ಯಾಕೆ 10 ವರ್ಷ ನಿಮ್ ಜೊತೆಗಿದ್ದಕ್ಕೆ ಅವ್ರ ಋಣ ತೀರಿಸ್ತಾರೆ ಊಟ ಹಾಕಿ, ತಪ್ಪೇನು? ಇಲ್ಲ ಮೇಡಮ್, ಅವ್ರಿಗೆ ಅವ್ರ ಅನ್ನ ಅವರೇ ಹುಟ್ಟಿಸ್ಕೊಂಡು ತಿನ್ನಕ್ಕೆ ಅವ್ರಿಗೆ ಆಗೋದಿಲ್ಲ. ಯಾಕೆ? ಕೈ ಕಾಲ್ ಗಟ್ಟಿ ಇಲ್ವೇನಪ್ಪ? ಪೇಷಂಟ್ ಮೇಡಮ್. ನಾನು ಪೇಷಂಟ್ ಅಂದ್ರೆ ಏನಾಗಿದೆ? ನನಗೆ ಲಿವರ್ ಬಸ್ಟ್ ಆಗ್ಬಿಟ್ಟಿತ್ತು. ಆಪರೇಷನ್ ಆಗಿದೆ. ಡಾಕ್ಟ್ರು ಯಾವ ಟೈಮಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಲಿವರ್ ಬರ್ಸ್ಟ್ ಆಯ್ತಪ್ಪ? ಒಂದೂವರೆ ವರ್ಷ. 2009ರಲ್ಲಿ ಮೇಡಮ್. 2008 ಆಗಸ್ಟ್ ಇದೇ ತಿಂಗಳಲ್ಲಿ ಮೇಡಮ್. ಇದಕ್ಕೆ 2ನೇ ವರ್ಷ ಆಯ್ತು. ಇದಕ್ಕೆ 2ನೇ ವರ್ಷ. ಅದಕ್ಕೆ ಮುಂಚೆ ಎಲ್ಲ ಕೈ ಕಾಲ್ ಗಟ್ಟಿ ಆಗಿತ್ತಲ್ವೇನಪ್ಪ? ಮತ್ತೆ ಏನಪ್ಪ? ಯಾವತ್ತೂ ಕೆಲ್ಸನೇ ಮಾಡಿಲ್ಲ ಅಂತೀರಿ? ಕೆಲಸ ಮಾಡ್ತಿದ್ದೆ ಮೇಡಮ್ ಇಲ್ಲಿ ಬೆಂಗಳೂರಲ್ಲಿ. ಏನ್ ಕೆಲಸ ಮಾಡ್ತಾ ಇದ್ದೀರಿ? ಟೆಲಿಫೋನ್ ಆಫೀಸ್ ಅಲ್ಲಿ ಲೈನ್ಮನ್ ಕೆಲಸ ಮಾಡ್ತಾ ಇದ್ದೆ. ಮತ್ತೇನಪ್ಪ ತೊಂದ್ರೆ? ಇವಾಗ ಅಲ್ಲಿ ನನಗೆ ಆಪರೇಷನ್ ಆಯ್ತಲ್ಲ, ಅವ್ರು ಡಾಕ್ಟ್ರು ಜಾಸ್ತಿ ವೆಯ್ಟ್ ಅದು ಇಷ್ಟು ಹಾರ್ಡ್ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ದಾರೆ. ಇವ್ರನ್ನ ನಾನು ಏನ್ ಮಾಡ್ಲಿ? ಏನು ನೀವೇ ತೀರ್ಮಾನ ಮಾಡಿ ಮೇಡಮ್. ನಾನ್ ತೀರ್ಮಾನ ಏನ್ ಮಾಡೋದಪ್ಪ? ನಿಮ್ ಇಷ್ಟಕ್ಕೆ 9 ವರ್ಷ ಅವ್ರ ಜೊತೆಗೆ ಇರ್ತೀರಿ, ಆದ್ರೆ ಅವ್ರ ಮಗ ಅಂತಾರೆ. ಸಮಾಜಕ್ಕೆ ಗೊತ್ತಾಗಲ್ವಾ ಮಗನೋ? ಜೊತೆಲಿ ಇದ್ಬಿಟ್ರೆ ಏನದು? ಮಗನ ಜೊತೆಲಿ ಯಾರು ಇಟ್ಕೋತಾರೆ? ಇಬ್ರು ಮಕ್ಕಳನ್ನ ಬಿಟ್ಟು ಬಂದ್ಬಿಟ್ಟು ನಿಮ್ಮನ್ನೇನ್ ಮಗ ಮಾಡ್ಕೊಳ್ಳೋದವ್ರು? ನಾವು ಅದೇ ತರ ಇರೋದು ಮೇಡಮ್ ಇಲ್ಲಿವರೆಗೂ. ಯಾವ ತರಪ್ಪ? ನಿಮಗ್ ತಾಯಿ ಇಲ್ವಪ್ಪ? ಇವ್ರು ಯಾಕಪ್ಪ ನಿಮ್ಗೆ? ತಾಯಿ ಇದ್ದಾರೆ, ತಂದೆ ತಾಯಿ ಎಲ್ಲ. ಮತ್ತೆ ಇವ್ರು ಯಾಕಪ್ಪ? ಅಂದ್ರೆ ರಕ್ಷಣೆ ಕೊಡ್ತಾ ಇರೋದು ಮೇಡಮ್ ಇವ್ರಿಗೆ. 2 ತಿಂಗಳಿಂದ ಫಸ್ಟಿಂದ ರಕ್ಷಣೆ ಕೊಡ್ತಾ ಇದೆ. ನೀವ್ ಯಾರಪ್ಪ ರಕ್ಷಣೆ ಕೊಡಕ್ಕೆ? ಯಾವ್ದೋ ಮನೆ ಹೆಣ್ಮಗಳಿಗೆ ನನ್ನ ಮೇಲೆ ಹೋಲ್ಸಿ ಕಳಿಸ್ಬಿಟ್ರು. ಬಂದು ಕೈ ಹಿಡಿದು ನಾನು ಕವಲಿಗೆ ಬಿದ್ದು ಸತ್ತೋಗ್ಬಿಡ್ತೀನಿ, ಕರ್ಕೊಂಡು ಹೋಗು, ನನ್ನ ಹೆಸರು ಮಾಡಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಸರಿ, ಅಲ್ಲಿಂದನೂ ಕರ್ಕೊಂಡೋಗಿ ರಕ್ಷಣೆ ಮಾಡ್ತಾ ಇದ್ದೆ ನಾನು. ನಿಮ್ದೇನು ತಪ್ಪಿಲ್ಲ ಅಂದ್ರೆ ನೀವ್ ಯಾರಪ್ಪ ರಕ್ಷಣೆ ಕೊಡಕ್ಕೆ? ಆದ್ರೆ ಒಂದ್ ಹೆಣ್ಣನ್ನು ಭಾಳ ಹಾಳು ಮಾಡ್ದಂಗೆ ಆಯ್ತದಲ್ಲ. ನನ್ನ ಹೆಸರಿಂದ ಕೆಟ್ಟ ಹೆಸರು ಬರಬಾರ್ದಲ್ಲ ಅನ್ನೋ ಉದ್ದೇಶದಿಂದ. ಯಾಕೆ ನಿಮ್ಗೆ ಇಷ್ಟು ದೊಡ್ಡ ಮನಸ್ಸು? ದೊಡ್ಡ ಮನಸ್ಸು ಅಂತ ಅಂದ್ರೆ ಮೇಡಮ್, ನಾವು ಅಕ್ಕ ತಂಗಿರ ಜೊತೆಲಿ ಹುಟ್ಟಿಲ್ಲ. ನಾವು ನಮ್ಗೆ ಅಕ್ಕ ತಂಗಿರಿಲ್ಲ. ನಾನು ನನ್ನ ತಮ್ಮ ಇಬ್ಬರೇ ಇರೋದು. ಹಾಗಾಗಿ ನನಗೆ ಆ ಭಾವನೆ ಬಂತು. ಯಾವ ಭಾವನೆ? ಅಕ್ಕ ತಂಗಿಯರ್ ತಾಯಿ ಭಾವನೆ. ನನಗೆ ಮಾಮಿ ಚಿಕ್ಕಮ್ಮನೇ ಆಗಬೇಕು. ನಾನು ಚಿಕ್ಕಮ್ಮನೇ ಅನ್ಕೊಂಡಿದ್ವಿ. ಈಗಲೂ ಅದೇ ಥರ ಇದ್ದೀವಿ ನಾವು. ಮುಂದೇನು ಇರ್ರಿ. ಈಗ ಯಾಕೆ ಅವ್ರನ್ನ ಎಳಿತಾ ಇದ್ದೀರಿ ಮಧ್ಯೆ? 10 ವರ್ಷದಿಂದ ಇದ್ದವ್ರಿಗೆ ಇನ್ನೊಂದು 10 ವರ್ಷ ಇರಕ್ ಬರಲ್ವೇ? ಈಗೇನು ಅವರು ಇದ್ದಕ್ಕಿದ್ದಾಗೆ ಅಂತ ಅಂದ್ರೆ ಮೇಡಮ್, ಈಗ ಊರಲ್ಲೇ ಇದ್ದಿದ್ದರಿಂದ ಅವ್ರು ಬಂದು ಗಲಾಟೆ ಮಾಡ್ತಾರೆ ಮೇಡಮ್. ಅದಕ್ಕೆ ಅವ್ರು ನಮ್ಮ ಕಣ್ಣೆದುರುಗಡೆನೇ ಇದ್ದಾರಲ್ಲ, ನಮ್ಮ ಕಣ್ಣೆದುರುಗಡೆ ತಿರುಗ್ತಾರಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಮನೆ ಹತ್ರ ಬಂದು ಜಗಳ ಮಾಡೋದು. ಮತ್ತು ಮಗನ ಕಳಿಸಿ ಬಿಡ್ದಾಕ್ತೀನಿ ಅಂದ್ಬಿಟ್ಟು ಕೊಡ್ಲಿ ಚಾಕ್ ತಗೊಬರೋದು, ಹಿಂಗೆಲ್ಲ ಮಾಡ್ತಾರೆ. ಅದಕ್ಕೆ ಅವ್ರಿಗೇನಾದ್ರು ತೊಂದರೆ ಆಗಿ ನನಗೆ ಕೆಟ್ಟ ಹೆಸರು ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಈಗೇನು ಬಿಟ್ಟು ಹೋಗ್ಬೇಡ ಅಂತ ಅಲ್ವಾ? ಅವ್ರ ಹಣೆ ಬರಹ ಏನೋ ಮಾಡ್ಕೊಂಡು ಹೋಗ್ಲಿ ಅಂತಲ್ಲ. ಅದು ಅವ್ರಿಗೆ ಏನಾದ್ರು ರಕ್ಷಣೆ ಕೊಡಿ. ನೀವಲ್ವಾ ರಕ್ಷಣೆ ಕೊಡೋರು? ನಾವಲ್ಲ ರಕ್ಷಣೆ ಕೊಡೋರು ನೀವು. ಎಲ್ಲ ಹೆಣ್ಮಕ್ಳಿಗೂ ತೊಂದರೆ ಆಗಿರೋ ಹೆಣ್ಮಕ್ಳಿಗೆಲ್ಲ ರಕ್ಷಣೆ ಕೊಡೋರು ನೀವು. ನಾವ್ ಯಾಕೆ ಕೊಡೋಣ? ಅವ್ರಿಂದ ಯಾವುದೇ ರೀತಿ ತೊಂದರೆ ಬರಲ್ಲ ಅಂತ ಒಂದು ಇದ್ರ ಮೇಲೆ ಸೈನ್ ಮಾಡಿಸ್ಕೊಡಿ, ನಾನು ರಕ್ಷಣೆ ಕೊಡಿ. ಓಕೆನೋ, ರಕ್ಷಣೆ ಅವರೇ ಕೊಡ್ತಾರಂತೆ. ಯಾಕೆ ಇಷ್ಟು ವರ್ಷ ರಕ್ಷಣೆ ಬೇಕಾಯ್ತು, ಈಗ ಬೇಡ? ನಾನು ಇಷ್ಟು ದಿನ ದುಡ್ದಿದ್ದೀನಿ ಮೇಡಮ್. ನನಗೆ ದುಡಿಯೋ ಶಕ್ತಿ ಇತ್ತು, ದುಡ್ಕೊಂಡು ತಿಂತಾಳೆ ಅಂತ ಇದು ಕೊಡ್ತೀರ ಮೇಡಮ್. ನನಗೆ ಈಗ ದುಡಿಕೊಂಡು ತಿನ್ನಕ್ಕಾಗಲ್ಲ ಮೇಡಮ್. ಅದಕ್ಕೆ ಅವ್ರಿಗೆ ನೀವು ಬೇಡ? ಹೌದು ಮೇಡಮ್. ಇಲ್ವಲ್ಲ, ರಕ್ಷಣೆ ಕೊಡ್ತೀನಿ ನಾನು, ಭರವಸೆ ಕೊಡ್ತೀನಿ, ರಕ್ಷಣೆ ಕೊಡ್ತಾರಂತೆ, ಕರ್ಕೊಂಡೋಗಿ. ಬೇಡ ಮೇಡಮ್, ನಾನು 2 ತಿಂಗಳಿಂದ 20 ವರ್ಷನೂ ನನ್ನಷ್ಟು ನೋವು ಅನುಭವಿಸಿಲ್ಲ. ಅಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಮೇಡಮ್, ನಿಜವಾಗ್ಲು. ಅಲ್ಲಮ್ಮ, ಒಂದೊತ್ತು ಊಟ ಮಾಡಿದ್ರೆ ಮನೇಲಿ ಇರಿಸ್ಕೋಬಹುದು ಮೇಡಮ್. ಊಟ ಯಾರು ಕೊಡ್ತಾರೆ ಮೇಡಮ್? ನನಗೆ ಅವ್ರು ಕೊಡ್ತಾರಂತಲ್ಲ ರಕ್ಷಣೆ. ಅವ್ರಿಗೆ ಊಟ ಇಲ್ಲ ಮೇಡಮ್, ಖಂಡಿತ ಹೇಳ್ತೀನಿ. ಅವ್ರಿಗೆ ಊಟ ಇಲ್ಲ, ನನಗೆ ಎಲ್ಲಿಂದ ತಂದು ಕೊಡ್ತಾರೆ ಮೇಡಮ್ ಊಟ? ಯಾಕೆ ಅವ್ರಿಗೆ ಊಟ ಇಲ್ಲ? ಇಲ್ಲ ಮೇಡಮ್. ಅವ್ರ ಮನೇಲಿ ಏನ್ ಕೊಟ್ಟಿದ್ದಾರೆ ಮೇಡಮ್? ಅವ್ರಿಗೆ ಏನ್ ಕೊಡ್ಬೇಕಮ್ಮ? ಕೈ ಕಾಲು ಜೀವ ಕೊಟ್ಟಿಲ್ವಾ? ಇನ್ನೇನ್ ಕೊಡ್ಬೇಕು? ಎಲ್ಲಿಂದ ಹೋಗ್ತಾರೆ ಮೇಡಮ್? ಹಳ್ಳಿಲಿ ಏನ್ ಕೆಲಸ ಸಿಗ್ತದೆ ಮೇಡಮ್? ಇರೋದು 1/2 ಎಕರೆ. ಇವ್ರ ತಮ್ಮ ಮಾಡ್ಕೊಳ್ತಾರೆ, ಇವ್ರ ತಮ್ಮ ಎಲ್ಲೂ ಕಳಿಸ್ತಾರೆ ಮೇಡಮ್. ಮತ್ತೆ ಏನ್ ಮಾಡ್ಬೇಕಮ್ಮ? ಅಪ್ಪ ಅಮ್ಮ ಎತ್ತಿರ್ತಾರೆ, ಅಪ್ಪ ಅಮ್ಮ ಎತ್ತಿರೋರೇ ಬಿಟ್ಬಿಟ್ಟಿದ್ದಾರೆ ಮೇಡಮ್. ಅಪ್ಪ ಅಮ್ಮನೇ ಬಿಟ್ಬಿಟ್ಟಿದ್ದಾರೆ ಅವ್ರನ್ನ. ಅಪ್ಪ ಅಮ್ಮ ಬಿಟ್ಟಿರೋದಕ್ಕೆ ಇವತ್ತು ನನ್ನನ್ನ ಇದ್ ಮಾಡ್ಕೊಂಡು ಬಂದಿರೋದು ಅವ್ರು. ಅಪ್ಪ ಅಮ್ಮ ಅವ್ರನ್ನ ಕಾಪಾಡಿದ್ರೆ ಅವ್ರು ಯಾಕೆ ಮೇಡಮ್ ನನ್ನ ಹತ್ರ ಇರ್ತಾ ಇದ್ರು? ನೀವು ಪುಟ್ಟ ಮಕ್ಕಳನ್ನ ಬಿಟ್ಟು ಬಂದ್ಬಿಡ್ತೀರಿ. ಅವ್ರನ್ನ ಯಾರು ಕಾಪಾಡೋದು ಬೇಡ, ಇವ್ರನ್ನ ಕಾಪಾಡ್ಬೇಕಾ? ಹೋಗಿಲ್ಲ ಮೇಡಮ್. ಆ ಮಕ್ಳ ಬಗ್ಗೆ ಚಿಂತೆ ಇರೋಷ್ಟು ನನಗೆ ಆ ಮಕ್ಳು, ನನಗೆ ನನ್ನ ಮಕ್ಳೇ ನನಗೆ ಜೀವ ಮೇಡಮ್, ನಿಜವಾಗ್ಲೂ ಹೇಳ್ತೀನಿ. ಅದಕ್ಕೆ 15 ವರ್ಷ ಬಿಟ್ಟು ಹೋಗಿದ್ರು? ಬಿಟ್ಟೋಗಿಲ್ಲ ಮೇಡಮ್, ನಾನ್ ಖಂಡಿತ ಬಿಟ್ಟೋಗಿಲ್ಲ ಮೇಡಮ್. 9 ವರ್ಷದಿಂದ ಬೆಂಗಳೂರಲ್ಲಿ ಇದೀನಿ ಅಂತೀನಿ. ಬೆಂಗಳೂರಲ್ಲಿ ಇದ್ದೀನಿ ಮೇಡಮ್. ಆದ್ರೂ ಅವ್ರ ಅಪ್ಪನ ಕಡೆಯಿಂದ ನಾನು ಮಕ್ಳಿಗೆ ಏನ್ ಮಾಡ್ಬೇಕೋ ಮಾಡ್ತಾನೆ ಇದ್ದೀನಿ ಮೇಡಮ್. ನಿಮ್ ಕೈ ಮುಗಿತೀನಿ ಮೇಡಮ್. ಆ ಮಕ್ಳು ಹಾಕೋ ಬಟ್ಟೆ, ಓಡಾಡೋ ಚಪ್ಲಿ ತವಿಂದ ನಾನು ಮಾಡ್ತಾ ಇದ್ದೀನಿ ಮೇಡಮ್.
ಸರಿ ಆಯ್ತು. ನನ್ಗೆ ಏನಾದ್ರು ಒಂದ್ ರಕ್ಷಣೆ ಕೊಡಿ ಮೇಡಮ್, ನಿಜವಾಗ್ಲಿಲ್ಲ ಇಲ್ಲಾಂದ್ರೆ ನಾನು ಸೂಸೈಡ್ ಮಾಡ್ಕೊಂಡು ಸುತ್ತೋಗಕ್ಕಾದ್ರೂ ಅವಕಾಶ ಮಾಡಿ ಮೇಡಮ್. ನನಗ್ ಸಾಕು ಮೇಡಮ್ ಜೀವನ, ನಿಜವಾಗ್ಲೂ ನನಗ್ ಸಾಕು. ಏನ್ರಿ ನೀವ್ ಇದೇನಾ ಇವ್ರಿಗೆ? ಮನೇಲಿ ಇಸ್ಕೋತಾರೆ, ಹೋಗ ಅವ್ರ ಮನೆಗೆ ನಿನ್ ಗಂಡ ಮಕ್ಳ ಹತ್ರ ಹೋಗು ಅಂತ ಹೇಳೋದು ಇವ್ರು ಮೇಡಮ್. ಅವರು ನನ್ ಮಕ್ಳು ನೋಡ್ತಾಳೆ ಅಂತ ಅವ್ರು ಬಂದು ಮನೆ ಹತ್ರ ಟಾರ್ಚರ್ ಕೊಡೋದು, ಇವ್ರು ನಿನ್ ಗಂಡ ಮಕ್ಳ ಹತ್ರ ಹೋಗು ಅನ್ನೋದು. ನನ್ಗೆ ಯಾವ ತರ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳಿ ಮೇಡಮ್. ಏನ್ರಿ ಪುರುಷೋತ್ತಮ್ ಅವ್ರು ಬಂದು ಗಲಾಟೆ ಮಾಡಿದಾಗ ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ಹೊರಗಡೆ ಕೊಟ್ಟಿರೋ ಮನೆನೂ ಕೊಡ್ಲಿಲ್ಲ ಮೇಡಮ್. ನಮ್ಗೆ ಅವ್ರಿಗೆ ಯಾವ್ದೇ ರೀತಿ ಸಂಬಂಧ ಇಲ್ಲ ಮೇಡಮ್. ಮತ್ ಯಾಕಪ್ಪ 9 ವರ್ಷ ಅವ್ರ ಮನೇಲಿ ಇದ್ರಿ? 9 ವರ್ಷ ಅಂತಂದ್ರೆ ರಕ್ಷಣೆ ಕೊಡ್ತಾ ಇದ್ದೆ ನಾನು, ನನ್ನ ನಂಬಿ ಅಂತ. ಅವ್ರ ಮನೇಲಿ ಇದ್ದು ನೀವ್ ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ರ? ಅವ್ರ ಮನೇಲಿ ನೀವ್ ಇರೋವಾಗ ನಿಮಗ್ ಅವ್ರ ರಕ್ಷಣೆ ಕೊಟ್ರ? ಯಾತಕ್ಕೆ? ಈಗ ಅದಕ್ಕೇನೆ ಈ 1-2 ತಿಂಗಳಿಂದ ನಾನೇ ನಮ್ಮ ಜಮೀನಲ್ಲೇ ಒಂದು ನ್ಯಾಯ ಪಂಚಾಯತಿ ಮಾಡಿ ಜಮೀನು ತಗೊಂಡು ಮನೆನೂ ತಗೊಂಡು ಇರ್ಸ್ಕೊಂಡಿದ್ದೆ. ಇಲ್ಲೇ ಇರ್ಸ್ಕೊಂಡಿದ್ದಾರ ಅನ್ನೋದು ಬಂದು ಗಲಾಟೆ ಮಾಡಿರೋದು. ಇನ್ಮೇಲೆ ಗಲಾಟೆ ಮಾಡಲ್ಲ, ಕರ್ಕೊಂಡು ಅವ್ರು ಯಾವ್ದೇ ಕಾರಣಕ್ಕೂ ನಾನು ಗಲಾಟೆ ಮಾಡಲ್ಲ, ಯಾವ್ದೇ ರೀತಿಯಿಂದ ಅವ್ರಿಗೆ ತೊಂದರೆ ಕೊಡಲ್ಲ ಅಂತ ಅನ್ಬಿಟ್ಟು ಒಂದು ಇದ್ರ ಮೇಲೆ ಸೈನ್ ಹಾಕ್ಸ್ಬಿಟ್ಟು ಕೊಡ್ರಿ, ಬೇಕಾದ್ರೆ ಕರ್ಕೊಂಡೋಗಿ ಜೀವನ ನೋಡ್ಕೊತೀನಿ. ನಿಜವಾಗ್ಲೂ ಬೇಡ ಮೇಡಮ್, ನನಗೆ ಬೇಡ ಮೇಡಮ್. ನಾನೇ ಮಗುನೇ ನಾನು ಇವತ್ತು ಕೊಲ್ಲಕ್ ಬಂದಿದ್ದಾನೆ ಅಂದ್ರೆ ಇಲ್ಲಿ ತರ ಎಲ್ಲ ನಡೀತು. ಬೇಡ ಮೇಡಮ್, ನನಗೆ ನಾನು ಇವ್ರು ರಕ್ಷಣೆ ಕೊಟ್ಟಿದ್ರೆ ಇವ್ರ ಕಣ್ಮುಂದೆ ಇವ್ರು ಕೊಡೋ ಹಿಂಸೆ ನಂಗೆ ತಡ್ಕೊಳಕ್ ಆಗಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ತೀನಿ.